ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ಪಾಠವಾದಂತಹ ಸುಕ್ರಿ ಬೊಮ್ಮನಗೌಡ ಅನ್ನುವ ಬಗ್ಗೆ ನೋಡೋಣ. ಇಲ್ಲಿ ಸುಕ್ರಿ ಬೊಮ್ಮನಗೌಡನ ಬಗ್ಗೆ ಕಿರು ಪರಿಚಯವನ್ನು ಸಹ ನೀಡಲಾಗಿದೆ. ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವರೇ ಯಾರು? ಸುಕ್ರಿ ಬೊಮ್ಮನಗೌಡ. ಈ ಪಾಠವನ್ನು ಬರೆದಂತಹ ಕವಯಿತ್ರಿ ಶಾಂತಿ ನಾಯಕ್. ಈ ಚಿತ್ರದಲ್ಲಿ ಇದ್ದಾರಲ್ವಾ, ಇವರೇ ಯಾರು? ಶಾಂತಿ ನಾಯಕ್. ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೋಡೋಣ. ಶಾಂತಿ ನಾಯಕ್ ಅವರು 1943ನೇ ಇಸ್ವಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲಿಕೇರಿ ಅನ್ನುವಂತಹ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಮೂಲತಃ ವೃತ್ತಿಯಲ್ಲಿ ಏನಾಗಿದ್ದವರು ಅಂತಂದರೆ ಶಿಕ್ಷಕರಾಗಿದ್ದರು. ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಸುಮಾರು 50 ವರ್ಷಗಳಿಂದ ಜಾನಪದ ಕ್ಷೇತ್ರಗಳಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಯಾರು? ಶಾಂತಿ ನಾಯಕ್. ಹಾಗಾಗಿ ಇವರು ಜಾನಪದಕ್ಕೆ ಸಂಬಂಧಿಸಿದಂತೆ 35ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಂಥ ಖ್ಯಾತಿ ಸಹ ಶಾಂತಿ ನಾಯಕ್ ಅವ್ರದ್ದು. ಇವರು ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವಕಿ ಓದಿದಳು, ಜೀವ ಉಳಿಸುವ ಮರಗಳು, ಸುಕ್ರಿ ಬೊಮ್ಮನಗೌಡ ಇವು ಅವರ ಪ್ರಮುಖ ಕೃತಿಗಳು. ಇವರಿಗೆ ಯಾರಿಗೆ? ಶಾಂತಿ ನಾಯಕ್ ಅವರಿಗೆ ಕೆಲವೊಂದು ಪ್ರಶಸ್ತಿಗಳು ಸಹ ಲಭಿಸಿವೆ. ಯಾವ್ಯಾವ ಪ್ರಶಸ್ತಿ ಅಂತ ನೋಡೋದಕ್ಕೆ ಹೋದರೆ, ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ, ಜಾನಪದ ತಜ್ಞೆ ಅಂತೇಳಿ, ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಹಾಗಾದರೆ ಈ ಪ್ರಸ್ತುತ ಪಾಠವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತಂದರೆ, ಸುಕ್ರಿ ಬೊಮ್ಮನಗೌಡ ಎನ್ನುವಂತಹ ಕೃತಿಯಿಂದ ಏನಾಗಿದೆ? ಆಯ್ದುಕೊಳ್ಳಲಾಗಿದೆ. ಇದು ಯಾರ ಬಗ್ಗೆ? ಶಾಂತಿ ನಾಯಕ್ ಅವರ ಕಿರು ಪರಿಚಯ. ಈ ಪಾಠದಲ್ಲಿ ಬಂದಂತಹ ಟಿಪ್ಪಣಿಯನ್ನು ಪರಿಚಯದೊಂದಿಗೆ ನಾವು ಏನು ಮಾಡುವ? ಪಾಠದ ಕಡೆಗೆ ಸಾಗುವ. ಇಲ್ಲಿ 2 ಟಿಪ್ಪಣಿ ಇದೆ ನೋಡಿ. ತಾರ್ಲೆ ಕುಣಿತ ಈ ಪಾಠದಲ್ಲಿ ಬಂದಿದೆ. ಇದು ತಾರ್ಲೆ ಕುಣಿತ ಅಂದರೆ ಏನು ಅಂತ ಮೊದಲೇ ತಿಳ್ಕೊಂಬಿಡೋಣ. ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಗಿತ್ತು. ಅಂದರೆ ಹಾಲಕ್ಕಿ ಅನ್ನುವಂಥದ್ದು ಒಂದು ಜನಾಂಗ. ಆ ಜನಾಂಗದವರು ಏನು ಮಾಡ್ತಾಯಿದ್ರು ಅಂದರೆ, ಮಳೆಗಾಗಿ ದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ನರ್ತನವನ್ನು ಮಾಡ್ತಿದ್ರು, ಅಂದರೆ ನೃತ್ಯವನ್ನು ಮಾಡ್ತಿದ್ರು. ಅದೇ ಯಾವುದು? ತಾರ್ಲೆ ಕುಣಿತ. ನೆಕ್ಸ್ಟ್ ಕುಂಬರಿ ಬೇಸಾಯ ಅಂತಂದರೆ, ಮೊದಲಿಗೆ ಏನಾಗಿತ್ತು ಅಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕಿಂತ ಮೊದಲಿಗೆ ಏನಾಗ್ತಿತ್ತು ಅಂತಂದರೆ, ಕಾಡಿನಲ್ಲಿ ವಾಸಿಸುವಂಥ ಜನಾಂಗದವರು ಏನು ಮಾಡಿದ್ರು? ಕಾಡು ಕಡಿತಿದ್ರು, ನೆಲವನ್ನು ಬೆಂಕಿಯಿಂದ ಸುಟ್ಟು ಅಲ್ಲೇನು ಮಾಡ್ತಾಯಿದ್ರು? ಬೇಸಾಯವನ್ನು ಮಾಡ್ತಾಯಿದ್ರು. ಇದರಿಂದ ಕಾಡೆಲ್ಲ ನಾಶವಾಗಿಬಿಡ್ತಾಯಿತ್ತು. ಹಾಗಾಗಿ 1885ರಲ್ಲಿ ಬ್ರಿಟಿಷರು ಈ ಪದ್ಧತಿಯನ್ನು, ಕುಂಬರಿ ಬೇಸಾಯ ಪದ್ಧತಿಯನ್ನು ನಿರ್ಬಂಧ ಮಾಡಿದ್ರು. ಇತ್ತೀಚಿನ ಕಾಲದ ಮನೆಯವರೆಗೂ ಈ ಬೇಸಾಯ ಜೀವ ಪಡೆದುಕೊಂಡಿತ್ತು. ಎಲ್ಲಿ? ಹಾಲಕ್ಕಿ ಜನಾಂಗದಲ್ಲಿ. ಹಾಗಾದರೆ ಈಗ ಸುಕ್ರಿ ಬೊಮ್ಮನಗೌಡ ಬಗ್ಗೆ, ಪಾಠದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಈ ಸುಕ್ರಿ ಬೊಮ್ಮನಗೌಡ ಪಾಠಕ್ಕಿಂತ ಮೊದಲಿಗೆ ನಾವು ಇವರ ಪಾಠ ಪ್ರವೇಶದ ಬಗ್ಗೆ ನೋಡಿ. ನಮ್ಮ ಜನಪದರು ಓದು ಬರಹ ಕಲಿಯದವರು. ಅಂದರೆ ನಮ್ಮ ಜನಪದರು ಅಂತಂದರೆ, ಹಿಂದೆ ಏನಾಗಿದ್ರು ಜನಪದರು ಅಂತಂದರೆ ಅಕ್ಷರ ಜ್ಞಾನ ಇಲ್ಲದೇ ಇದ್ದವರು. ಅವರಲ್ಲಿ ವಿದ್ವತ್ತು, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ನೆನಪಿನ ಶಕ್ತಿ ಎಂಥವರನ್ನೂ ಬೆರಗುಗೊಳಿಸುತ್ತದೆ. ಅವರು ಅಷ್ಟು ಅಕ್ಷರ ಜ್ಞಾನ ಇಲ್ಲದೇ ಇದ್ದರೂ ಸಹ ಅವರಲ್ಲಿ ವಿದ್ವತ್ತಿತ್ತು, ಭಾಷಾ ಪ್ರೌಢಿಮೆ ಇತ್ತು, ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಗೊತ್ತಿತ್ತು, ಲೋಕಜ್ಞಾನ ಇತ್ತು, ಸಮಾಜದಲ್ಲಿ ನಾವು ಹೇಗೆ ವರ್ತಿಸಬೇಕು ಅನ್ನುವಂಥ ಲೋಕಜ್ಞಾನದ ಬಗ್ಗೆ ಗೊತ್ತಿತ್ತು, ನೆನಪಿನ ಶಕ್ತಿ ಸಹ ಅವರಲ್ಲಿತ್ತು. ಎಂತಹ ಜನರನ್ನು ಸಹ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ, ಬೆರಗುಗೊಳಿಸುವಂತಹ ಇದು ಯಾರಲ್ಲಿತ್ತು? ನಮ್ಮ ಹಿಂದಿನ ಕಾಲಿನ ಜನಪದರಲ್ಲಿ ಕಂಡು ಬರ್ತಾಯಿತ್ತು. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇರ್ತಾ ಇರಲಿಲ್ಲಾಗಿತ್ತು. ಅವ್ರ ಪರಿಸರದ ಬಗ್ಗೆ ನೋಡಿದಾಗ ಬೆಟ್ಟಗುಡ್ಡ, ಮರಗಿಡ, ಪ್ರಾಣಿ ಪಕ್ಷಿ, ನದಿ, ಮಳೆ ಎಲ್ಲವೂ ಅವರಿಗೆ ಆಪ್ತರು ಅಂತಲೇ ಹೇಳ್ಬೋದು. ಆಧುನಿಕತೆಯ ಪ್ರಭಾವ ಹೆಚ್ಚಾಗ್ತಾ ಬಂದಂತೆ ಈ ನಮ್ಮಲ್ಲಿ ಏನಾಗ್ತಾ ಹೋಯಿತು? ಜಾನಪದ ಸಂಸ್ಕೃತಿ ಮರೆಯಾಗಲಿ ಶುರುವಾಗ್ತಾಯಿತ್ತು. ಅಲ್ಲಲ್ಲಿ ಅಪವಾದ ಅಂತ ಎಂಬಂತೆ ಏನಾಗ್ತಾಯಿತ್ತು? ಜಾನಪದ ಕಲೆ ಸಂಸ್ಕೃತಿ ಅಲ್ಲಲ್ಲಿ ಏನಾಗ್ತಾಯಿತ್ತು? ಮೊಳಕೆ ಹೊಡಿಲಿಕ್ಕೆ ಹತ್ತಿದೆ ಅಂತಲೇ ಹೇಳ್ಬೋದು.
ಅಂತಹ ಒಂದು ಸುಕ್ರಿ ಬೊಮ್ಮನಗೌಡ ಅನ್ನುವಂತಹ ಮಹಿಳೆ ಯಾವ ರೀತಿಯಲ್ಲಿ ಜಾನಪದ ಶೈಲಿಯನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆ ನೋಡಿ. ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಅಪರೂಪದ ಜಾನಪದ ಮಹಿಳೆ ಅಂತಲೇ ಹೇಳ್ಬೋದು. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಈಗಲೂ ಸಹ ಅವರು ಜೀವಂತವಾಗಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಅಷ್ಟೇ ಅಲ್ಲ, ಸಮಾಜದ ಒಳಿತಿಗಾಗಿ ಹೋರಾಡಿದಂಥವರು, ಸರ್ಕಾರದ ಒಳಗಣ್ಣನ್ನು ತೆರಗಿಸುವಂಥ ಪ್ರಯತ್ನ ಮಾಡಿದಂಥವರು ಸಹ ಸುಕ್ರಿ ಬೊಮ್ಮನವರು. ಇಂತಹ ಒಬ್ಬ ಮಹಿಳೆಯ ಆದರ್ಶ ನಮಗಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಶಾಂತಾ ನಾಯಕ್ ಅವರು ಏನು ಮಾಡ್ತಾಯಿದ್ರು ಅಂತಂದರೆ, ಶಾಂತಿ ನಾಯಕ್ ಅವರು ನಮಗೆ ಅವರ ಒಂದು ಕಿರು ಪರಿಚಯವನ್ನು, ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವ, ಉಳಿಸುವ ಪ್ರಯತ್ನವನ್ನು ಆಶಯ ಇಟ್ಕೊಂಡು ಈ ಪಾಠವನ್ನು ರಚನೆ ಮಾಡಿದ್ದಾರೆ. ಈ ಪಾಠವನ್ನು ಕಡೆಗೆ ಸಾಗೋಣ. ಸುಕ್ರಿಯ ಪೂರ್ವಜರು ಬೇಸಾಯಗಾರರು. ಅಂದರೆ ಸುಕ್ರಿಯ ಪೂರ್ವಜರು ಅಂದರೆ ಹಿಂದಿನಿಂದಲೂ ಅವರು ಯಾವ ವೃತ್ತಿಯನ್ನು ಮಾಡ್ಕೊತಾ ಬಂದವರು? ಬೇಸಾಯ ವೃತ್ತಿಯನ್ನು ಮಾಡ್ತಾ ಇದ್ದಂಥವ್ರು. ರಾಗಿ ಅವರ ಪ್ರಮುಖ ಆಹಾರ ಆಗಿತ್ತು. ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ವಾಸವಾಗಿದ್ದವರು, ಅಂದರೆ ನಮ್ಮ ಜಿಲ್ಲೆಯವರೇ. ಹಾಗಾಗಿ ಪ್ರಾರಂಭ ದಿನಗಳಲ್ಲಿ ಅವರು ಹೊಟ್ಟೆಪಾಡಿಗಾಗಿ ಕುಂಬರಿ ಬೇಸಾಯವನ್ನು ಅವಲಂಬಿಸ್ತಾ ಇದ್ದಂತಹವರು. ಅಂದರೆ ಕುಂಬರಿ ಬೇಸಾಯ ನಾನು ಟಿಪ್ಪಣಿಯಲ್ಲಿ ಹೇಳಿದೆ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಕಾಡನ್ನು ಕಡೆದು ಆ ಜಾಗವನ್ನು ಅದರಲ್ಲಿ ಏನು ಮಾಡೋದು? ಬೇಸಾಯವನ್ನು ಮಾಡೋದಕ್ಕೆ ಏನಂತ ಕರಿತಾಯಿದ್ರು? ಕುಂಬರಿ ಬೇಸಾಯ. ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು, ನೋಡಿ, ಸುಕ್ರಿ ಬೊಮ್ಮನಗೌಡನ ತಂದೆ ತಾಯಿ ಹೆಸರೇನಾಗಿತ್ತು ಅಂದರೆ ದೇವಿ ಮತ್ತು ಸುಬ್ಬ ಅನ್ನುವಂಥ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. 2 ಹೆಣ್ಮಕ್ಳಿದ್ರಂತೆ, 4 ಗಂಡು ಮಕ್ಕಳು, ಒಟ್ಟು 6 ಜನ ಮಕ್ಕಳು. ಆ ಸುಕ್ರಿ 4ನೇಯವಳಾಗಿದ್ಲು. 1942ನೇ ಇಸ್ವಿಯಲ್ಲಿ ಯಾರು? ಸುಕ್ರಿ ಬೊಮ್ಮನಗೌಡರವರು ಜನನವಾಯಿತು. ಹಾಗಾದರೆ ಜಾನಪದದ ಗಣಿ ಅಂತಲೇ ಹೇಳ್ಬೋದು. ಯಾವ ರೀತಿಯಲ್ಲಿ ನೋಡಿ, ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ನೋಡಿ, ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ, ಅವ್ರ ಮನೆಯಲ್ಲೇ ಪೂರ್ತಿ ಇವರೇನಾಗಿದ್ದರು? ಹಾಡುಗಾರರಾಗಿದ್ದರು. ಅಪ್ಪ ಸಹ ಏನು ಮಾಡ್ತಾಯಿದ್ರು? ವಾದ್ಯಗಾರಿಕೆಯನ್ನು ನುಡಿಸ್ತಾಯಿದ್ರು. ಯಾವ ವಾದ್ಯಗಾರಿಕೆ ಅಂದರೆ ಗುಮ್ಮಟೆ ಅನ್ನುವಂತಹ ವಾದ್ಯವನ್ನು ನುಡಿಸ್ತಾ ಇದ್ದರು. ಅಷ್ಟೇ ಅಲ್ಲ, ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ಸುಗ್ಗಿ ನೃತ್ಯಗಾರಿಕೆ ಅಂತಂದರೆ ನಮ್ಮ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಗ್ಗಿ ಬೆಳೆ ಬಂದಾಗ ಕುಣಿಯುವಂತಹ ಬೆಳೆ ರಾಶಿಯನ್ನು ನೋಡಿ ಸಂತೋಷದಿಂದ ನೃತ್ಯವನ್ನು ಮಾಡ್ತಾಯಿದ್ರು. ಅದಕ್ಕೆ ಏನಂತ ಕರಿತಾಯಿದ್ರು? ಸುಗ್ಗಿ ನೃತ್ಯಗಾರಿಕೆಯನ್ನು ಸಹ ಬಲ್ಲವರಾಗಿದ್ದರು. ಸುಕ್ರಿಯು ಏನೂ ಆಗಿದ್ಲು ಅಂದರೆ ಶಾಲೆಗೆ ಹೋದವಳಲ್ಲಾಗಿತ್ತು. ಚಿಕ್ಕವಳಿರುವಾಗ ತನ್ನ ಕೇರಿ ಮಕ್ಕಳ ಜೊತೆಗೆಲ್ಲ ಏನು ಮಾಡ್ತಾಯಿದ್ಲು ಅಂದರೆ ಸಗಣಿ, ಆಕಳ ಸಗಣಿನ, ಎಮ್ಮೆ ಸಗಣಿನ ಎಲ್ಲೆಲ್ಲಿ ಹುಡ್ಕೊಂಡು ತರಲಿಕ್ಕೆ ಹೋಗ್ತಾಯಿದ್ಲು. ಸಗಣಿ ಹೆಕ್ಕಿ ಸುಸ್ತಾಯಿತು ಅಂತಂದರೆ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಸಗಣಿ ಬುಟ್ಟಿಗಳನ್ನೆಲ್ಲ ಗದ್ದೆ ಬಯಲಿನಲ್ಲಿ ಇಟ್ಕೊಂಡು ಆ ಗದ್ದೆ ಬಯಲಿನಲ್ಲೇ ಏನು ಮಾಡ್ತಾಯಿದ್ರು? ಕ್ರೀಡಾಂಗಣ ಅಂದರೆ ಆಟ ಆಡುವಂಥ ಸ್ಥಳವನ್ನಾಗಿ ಮಾಡ್ಕೋತಾಯಿದ್ರು. ಅಲ್ಲಿ ಯಾವ್ಯಾವ ಆಟ ಆಡ್ತಾಯಿದ್ರು ಎಲ್ಲ ಮಕ್ಕಳೊಂದಿಗೆ ಅಂತೇಳಿ ಸುಕ್ರಿ ಬೊಮ್ಮನಗೌಡ? ಅಟ್ಟೆ ಆಟ ಅನ್ನುವಂಥದ್ದು, ಕಣ್ಗಾಟ ಆಟ, ಹುಳುಕಿ ಮಂಡದ ಆಟ, ಹೀಗೆ ಒಂದು ಜನಪದ ಶೈಲಿಯ ಆಟಗಳನ್ನೇ ಇವರೇನು ಮಾಡ್ತಾಯಿದ್ರು? ಆಟವನ್ನು ಆಡ್ತಾಯಿದ್ರು. ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿತಾ ಇದ್ರು. ಹಾಗಾದರೆ ನಾನು ಇದು ಟಿಪ್ಪಣಿಯಲ್ಲಿ ಹೇಳಿದ್ದು ನೆನಪಿದೆ ನಿಮಗೆ? ಇಲ್ಲಿ ಏನಂದಿದ್ದೆ? ತಾರ್ಲೆ ಅಂತಂದರೆ ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಗಿತ್ತಿಯರು ಏನು ಮಾಡ್ತಾಯಿದ್ರು? ಮಳೆಗಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ರು. ಆ ಪ್ರಾರ್ಥನೆಗೆ ಏನು ಮಾಡ್ತಾಯಿದ್ರು? ನರ್ತನವನ್ನು ಮಾಡ್ತಾಯಿದ್ರು. ಆ ನರ್ತನವನ್ನು ಏನು ಮಾಡ್ತಾಯಿದ್ರು? ಹೆಣ್ಣು ಮಕ್ಕಳ ಜೊತೆ ತಾರ್ಲೆಯನ್ನು ಕುಣಿತಾ ಇದ್ದಂಥವ್ರು ಯಾರಾಗಿತ್ತು? ಸುಕ್ರಿ ಬೊಮ್ಮನಗೌಡ. ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ, ನೋಡಿ, ಗೊಬ್ಬರ ಹೊಲಗದ್ದೆಗಳಿಗೆ ಏನು ಮಾಡ್ತಾಯಿದ್ರು ಅವರು? ಅಷ್ಟೇ ಅಲ್ಲ, ಕೆಲಸವನ್ನು ಸಹ ಮಾಡ್ತಾಯಿದ್ರು. ಗದ್ದೆಗೆ ಗೊಬ್ಬರವನ್ನು ಹಾಕ್ತಾಯಿದ್ರು. ಮತ್ತು ಅಷ್ಟೇ ಅಲ್ಲ, ಹಾಳೆ ಕೊಚ್ಚಿ ಅಂದರೆ ನಡೆದು ಹಾಡಲಿಕ್ಕಿರುವಂಥ ಹೋಗುವಂಥ ದಾರಿಗೆಯನ್ನು ಹಾಳೆ, ಆ ಹಾಳೆಯನ್ನೆಲ್ಲ ಸರಿಯಾಗಿ ಕೊಚ್ಚಿ ಗದ್ದೆಯನ್ನು ಹೂಡಿ ಬೀಜ ಬಿತ್ತಲು ಅಣಿ ಮಾಡಿಕೊಂಡಿರುವಾಗ ಏನು ಮಾಡ್ತಾಯಿದ್ರು ಅಂತಂದರೆ ಮಳೆ ರಾಯ ಬೆದೆ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮುನಿಸಲಿರುತ್ತಾನೆ. ಅಂದರೆ
ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ಅಣಿ ಮಾಡಿಕೊಂಡಿರುವಾಗ ಇಷ್ಟೆಲ್ಲ ಗದ್ದೆಯನ್ನೆಲ್ಲ ಹೂಡ್ಕೊಂಡು ಇನ್ನೇನು ಬೀಜನೆಲ್ಲ ಬಿತ್ತಿ ಮಳೆಗಾಗಿ ಕಾಯ್ತಾಯಿದ್ರು. ಆ ಮಳೆಗಾಗಿ ಕಾಯ್ತಾ ಇರಬೇಕಾದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಮಳೆನೇ ಬರಲಿಲ್ಲ ಅಂತಂದರೆ, ಆಗ ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಮಳೆ ಬರಲಿಲ್ಲ ಅಂತಂದಾಗ, ಭೂಮಿಗೆ ಮಳೆ ಬರಲಿಲ್ಲ ಅಂದರೆ ಮೋಡಗಟ್ಟಿ ಮಳೆ ಆ ಭೂಮಿಯ ಮೇಲೆ ಹನಿಸ್ಲಿಲ್ಲ ಅಂತಂದರೆ ಆ ಮಳೆರಾಯನ ಒಲಿಸಿಕೊಳ್ಳಿಕ್ಕೆ ಆಯಾ ಊರಿನ ಹೆಂಗಸರು ಪುರುಸೊತ್ತು ಮಾಡಿಕೊಂಡು ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆ ಆದ ಬಳಿಕ ಏನು ಮಾಡ್ತಾಯಿದ್ರಂತೆ, ಒಂದು ಬಯಲಲ್ಲಿ ಸೇರಿಕೊಂಡು ಕುಣಿತಾಯಿದ್ರು. ಆ ಕುಣಿಬೇಕಾದ್ರೆ ಒಂದು ಹಾಡನ್ನು ಹಾಡ್ತಾಯಿದ್ರು. ಯಾವ ಹಾಡನ್ನು? ಚಣ್ಣ ಮೂಳೆ ಹೊಯ್ಲೆ ಚಣ್ಣ ಕೆರೆ ತುಂಬಲೆ. ಚಣ್ಣ ಮೊಳೆ ಹೊಯ್ಲೆ ಅಂದರೆ ಚಣ್ಣ ಮೊಳೆ ಹೊಯ್ಲೆ ಅಂತಂತಂದರೆ ಇಲ್ಲಿ ಜೋರಾಗಿ ಮಳೆ ಬರಲಿ, ಚಣ್ಣ ಕೆರೆ ಅಂದರೆ ಆ ಸಣ್ಣ ಕೆರೆಗಳೆಲ್ಲ ಏನಾಗಲಿ ತುಂಬ ಹೋಗಲಿ, ದೊಡ್ಡ ಕೆರೆ ಆಗಿ ಹೋಗಲಿ, ಕೈಡಿಗಳೆಲ್ಲ ಹಯನಾಗಲಿ, ಅಲ್ಲೇ ನಿಮ್ಮ ಮಣ್ಣೇನು ಕೈಡಿಟ್ಟಿದ್ದೇವೆ, ಮಣ್ಣು ಹದ ಮಾಡಿಟ್ಟಿದ್ದೆವು ಗದ್ದೆ, ಅದೆಲ್ಲ ಹಯನಾಗಲಿ ಅಂತಂದರೆ ಸಮೃದ್ಧನಾಗಿ ಹೋಗಲಿ. ದೊಡ್ಡ ಮಳೆ ಹೊಯ್ಲೆ ದೊಡ್ಡ ಕೆರೆ ತುಂಬಲೆ, ದೊಡ್ಡ ಮಳೆ ಹೊಯ್ಲಿ, ಜೋರಾಗಿ ಮಳೆ ಬರಲಿ, ದೊಡ್ಡ ಕೆರೆ ತುಂಬ ಹೋಗುವಷ್ಟು ನೀರು ತುಂಬ ಹೋಗಲಿ. ಗವಿಗಳೆಲ್ಲ ಹಯನಾಗಲಿ, ಗವಿಯಗಳೆಲ್ಲ ಅಲ್ಲಿರುವಂಥ ಬರ್ಡ್ ಭೂಮಿಗಳೆಲ್ಲ ಏನಾಗೋಗಲಿ, ಸಮೃದ್ಧವಾಗಿ ಹೋಗಲಿ. ಹೊಯ್ಯೆ ಹುಯ್ಯೆ ಮೊಳೆಯೇ ನಮ್ಮೂರಿಗೆ, ಮಳೆ ಹುಯ್ಯೆ ಮಳೆ ಏನು ಮಾಡು, ಜೋರಾಗಿ ಹೊಯ್, ಎಲ್ಲಿ ಭೂಮಿ ಮೇಲೆ ಹೊಯ್, ನಮ್ಮ ಊರಿನ ಗದ್ದೆಗಳಿಗೆ ಹೊಯ್ ಅನ್ನುವಂಥದ್ದನ್ನು. ನಮ್ಮೂರಿನ ಮಕ್ಕಿ ಕತ್ತಿ ಹೋದೋ, ನಮ್ಮೂರ ಗದ್ದೆ ಸುಟ್ಟಿ ಹೋದೋ, ಹುಯ್ಯೆ ಅಂದರೆ ನಮ್ಮೂರಿನ ಮಕ್ಕಿ ಕತ್ತಿ ಅಂದರೆ ಅಲ್ಲಿ ಏನಾಗಿ ಹೋಗಲಿ, ಬೆಳೆದಿರುವ ಎತ್ತರದ ಭೂಮಿ, ಬೆಳೆದಿರುವಂಥ ಎತ್ತರದ ಭೂಮಿ, ಒಂದೊಂದು ಗದ್ದೆಯಲ್ಲಿ ಬೆಳೆ ಬರ್ತಾ ಇದೆ, ಬೇಕು, ಅದಕ್ಕೂ ಮಳೆ ಬೇಕು, ಆ ಪ್ರದೇಶಕ್ಕೂ ಮಳೆ ಬಾ. ಮತ್ತು ನಮ್ಮೂರಿನ ಗದ್ದೆ ಸುಟ್ಟಿ ಹೋದೋ ಅಂದರೆ ಕೆಲವೊಂದು ಗದ್ದೆ ಒಣಗೋಗಿದೆ, ಆ ಗದ್ದೆಗೂ ಅದಕ್ಕೂ ಮಳೆ ಬಂದ ನಮಗೆ ಏನು ಮಾಡಿ ನಮ್ಮ ಗದ್ದೆಗಳಿಗೆ ತಂಪನ್ನು ತೆಗೆದುಕೊಂಡು ಬಾ ಅಂಥೇಳಿ ಈ ಹಾಡನ್ನು ಹಾಡುತ್ತಾ ಏನು ಮಾಡ್ತಾಯಿದ್ರು ಇವರು, ಯಾವ ಕುಣಿತವನ್ನು ಮಾಡ್ತಾಯಿದ್ರು? ತಾರ್ಲೆ ಕುಣಿತವನ್ನು ಮಾಡ್ತಾಯಿದ್ರು. ಇಂಥ ಹಾಡಿನೊಂದಿಗೆ ಕಾಡಿನ ಜೀವಿಗಳೊಂದಿಗೆ ಬೆಳೆದಂಥವರೇ ಯಾರು? ಈ ಸುಕ್ರಿ ಬೊಮ್ಮನಗೌಡ. ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಕಾಡಿನ ಜೀವಿಗಳಿಗೆ ನೀರಿಲ್ಲ, ಮಳೆರಾಯ ಬೇಗ ಬಾ. ನೋಡಿ, ಕಾಡಿನ ಜೀವಿಗಳ ಬಗ್ಗೆನೂ ಚಿಂತೆ ಮಾಡ್ತಾಯಿದ್ರು ಅವರು. ಹಾಗಾಗಿ ಮಳೆರಾಯ ಬೇಗ ಬಾ, ಮಳೆ ತಾ ಅಂಥೇಳಿ ಹಾಡ್ತಾ ನೃತ್ಯವನ್ನು ಮಾಡ್ತಾಯಿದ್ರು. ಅದೇ ನೃತ್ಯ ಯಾವುದು? ತಾರ್ಲೆ ಕುಣಿತ. ಈ ಹಾಡಿನಲ್ಲಿ ಬೆಳತನಕ ಹಾಡಬಲ್ಲ ಸಾಹಿತ್ಯ ಇದೆಯಂತೆ. ಬೆಳಗಾಗೋರಿಗೆ, ರಾತ್ರಿಯಿಂದ ಬೆಳಗಾಗೋರಿಗೆ ಹಾಡು ನೃತ್ಯವನ್ನು ಮಾಡ್ಬೋದಂತೆ. ಜನಜೀವನ ಚಿತ್ರವಿದೆ, ಕೇಳುವವರಿಗೆಲ್ಲ ದಾಖಲಿಸುವವರಿಲ್ಲ. ಅವಾಗ ಹಾಡ್ತಾ ಕುಣಿತ ಬೆಳಗಾಗೋರಿಗೂ ಕುಣಿತಾ ಇದ್ರಂತೆ. ಆದರೆ ಅದನ್ನು ಕೇಳೋರು ಇಲ್ಲ, ಅವರೆಲ್ಲರೂ ಸೇರಿ ಕುಣಿತಾಯಿದ್ರು. ಕೇಳೋರು ಇಲ್ಲಾಗಿತ್ತು ಅಲ್ಲಿ, ಅಥವಾ ದಾಖಲೆ ಬರೆದಿಟ್ಕೊಳ್ಳೋವಂಥವರು ಇಲ್ಲಾಗಿತ್ತು. ಎಲ್ಲರೂ ಸೇರಿ ಒಟ್ಟಿಗೆ ಕುಣಿತ ನೃತ್ಯವನ್ನು ಮಾಡ್ತಾಯಿದ್ರು. ಇವರೇ ಯಾರು? ಸುಕ್ರಿ ಬೊಮ್ಮನ. ಇವರಿಗೆ, ಸುಕ್ರಿ ಬೊಮ್ಮನಗೌಡನಿಗೆ ಕೇವಲ ಕುಣಿತ ಹಾಡು ಅಷ್ಟೇ ಅಲ್ಲಾಗಿತ್ತು, ಇವರಿಗೆ ಮತ್ತೇನು ಜ್ಞಾನ ಇತ್ತು ಅಂತಂತಂದರೆ ಸುಕ್ರಿ ಬೊಮ್ಮನಗೌಡಿಗೆ ಕಾಡಿನ ಸಸ್ಯ ಜ್ಞಾನ ಬಗ್ಗೆಯೂ ಸಹ ಅವರಿಗೆ ಮಾಹಿತಿ ಇತ್ತು. ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಜೀವಿಗಳ ಸಸ್ಯಾದಿ ಆಚಾರ ಜೀವ ವೈವಿಧ್ಯದ ಜ್ಞಾನ ನಿಧಿ ಅಂತಲೇ ಹೇಳ್ತಾಯಿದ್ರು. ಅಪ್ಪ ಬೆಟ್ಟದಲ್ಲಿರುವಂತಹ ಒಡೆಯನ ಗದ್ದೆಯನ್ನು ಹೂಡಲು ಹೋಗ್ತಿದ್ದಾಗ, ಅವರ ಅಪ್ಪ ಬೆಟ್ಟದಲ್ಲಿರುವಂಥ ಒಡೆಯನ ಗದ್ದೆ ಹೂಡ್ಲಿಕ್ಕೆ ಹೋಗ್ತಾ ಇದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಅವನಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ರಂತೆ ಅಪ್ಪನಿಗೆ. ಸುಕ್ರಿ ತನ್ನ ಸುಮಾರು 10ನೇ ವರ್ಷಕ್ಕೆ ಇವ್ರ ಜೊತೆಗೆ ಏನು ಮಾಡ್ತಾಯಿದ್ರು, ಅಪ್ಪ ಅಮ್ಮನ ಜೊತೆ ಕೃಷಿ ಕೆಲಸಕ್ಕೆ ಹೋಗ್ತಾಯಿದ್ರು. ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟಿ, ನೋಡಿ ಸೊಂಟಕ್ಕೆ ಏನು ಮಾಡ್ತಾಯಿದ್ರು, ಒಂದು ಸುಳಿಮುಟ್ಟಿ ಅಂದರೆ ಬಿದಿರಿನಿಂದ ಮಾಡಿದಂಥ ಒಂದು ಬುಟ್ಟಿ. ಈ ಮುಟ್ಟಿಯಲ್ಲೊಂದು ಚಿಕ್ಕ ಹಲ್ಗತ್ತಿ, ಒಂದು ಕತ್ತಿಯನ್ನು ಇಟ್ಕೋತಾ ಇದ್ರು. ಹಲ್ಗತ್ತಿ ಅಂದರೆ ಶಾರ್ಪ್ ಇರ್ತಾಯಿತ್ತು, ಉದ್ದನೇ ಇರ್ತಿತ್ತು ಹುಲ್ಲನ್ನೆಲ್ಲ ಕೊಯ್ಲಿಕ್ಕೆ. ಇವರ ಜೊತೆಯಲ್ಲಿ ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕೆಲಗಳಲ್ಲಿಯ ಮರಗಿಡಗಳು ಇವರಿಗೂ ಸಹ ಆಪ್ತವಾದವು. ಬೆಟ್ಟಗಳನ್ನು ನಡ್ಕೊಂಡು ಹೋಗಬೇಕಾದ್ರೆ ಅವರಿಗೆ ಏನಾಗಿತ್ತು, ಕೆಲವೊಂದು ಮರಗಿಡಗಳು, ಔಷಧಿ ಸಸ್ಯಗಳ ಬಗ್ಗೆ ಪರಿಚಯ ಇತ್ತು. ಯಾವ್ಯಾವುದು? ಚಿರಕಲ, ಹಳ್ಚೇರಿ, ಪೆಪ್ಪೆ, ಸಗಡೆ, ಹಪ್ಸ್ಗಡೆ, ಕುಚುಮಾಲೆ, ಏಕನಾಯಕ,
ಅಡ್ಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಿತ್ತು. ಹೀಗೆ ದೊಡ್ಡವರಾಗ್ತಾ ಹೋದಾಗೆ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಮನೆಗೆ ಬೇಕಾಗುವಂಥ ಸೌದೆಯನ್ನು ತರಲಿಕ್ಕೂ ಸಹ ಬೆಟ್ಟ ಗುಡ್ಡಗಳಿಗೆ ಹೋಗ್ತಾಯಿದ್ರು. ತಮ್ಮನ್ನು ತಾವು ತಮ್ಮ ಕೆಲಸದಲ್ಲಿ ಏನು ಮಾಡ್ಕೊಂಡಂಥವ್ರು ತೊಡಗಿಸ್ಕೊಂಡಂಥವರು ಸಹ ಸುಕ್ರಿ ಬೊಮ್ಮನಗೌಡ. ಆಗ ಮರಮುಟ್ಟುಗಳು ಇನ್ನಷ್ಟು ಜ್ಞಾನ ಇವರ ಏನಾಗ್ತಾಯಿತ್ತು, ಮತ್ತಷ್ಟು ಮಡಿಲು ಅಂತಂದರೆ ಅವ್ರಿಗೆ ಗೊತ್ತಾಯಿತು, ಅವುಗಳ ಪರಿಚಯ ಅವರಿಗಾಯಿತು. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ ಅಂತ ಹೇಳ್ತಾರೆ ಅವರ ಸ್ನೇಹಿತರನ್ನ ಮಾತಾಡಿಸಿದಾಗ. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧ ಶಾಸ್ತ್ರ ಮುಂತಾದ ಜಾನಪದ ಶಾಸ್ತ್ರಗಳ ಭಂಡಾರವೇ ಅವ್ರ ಜೊತೆಗೆ ಇತ್ತಂತೆ. ಹಾಗಾಗಿ ಅವ್ರ ಜೊತೆ ನಡೀತಾ ಹೋಗ್ತಾ ಇದ್ದರೆ ಏನು ಅನಿಸ್ತಾ ಇತ್ತಂತೆ, ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳ್ತಿದ್ಲಂತೆ. ಆಯಾ ಸಸ್ಯಗಳನ್ನು ತೋರಿಸ್ತಾ ಸಾಕ್ತಾರೆ. ಎಷ್ಟು ಯಾವ ಸಸ್ಯವನ್ನು ನೋಡಿದಾಗ ಬೆಟ್ಟಗುಡ್ಡಗಳಲ್ಲಿ ಇದು ಈ ಮರ ಸಸ್ಯ, ಇದು ಈ ಔಷಧ ಸಸ್ಯ ಅನ್ನುವಂತಹ ಜ್ಞಾನ ಅವರಲ್ಲಿತ್ತು. ಈ ಸಸ್ಯ ಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗಬಹುದಾಗಿತ್ತು. ಅವರಿಗೆ ಅಷ್ಟು ತಿಳುವಳಿಕೆ ಇದೆ, ಅವರಿಗೆ ಬರವಣಿಗೆ ಅಕ್ಷರ ಜ್ಞಾನ ಹೊಂದಿದ್ಬಿಟ್ಟಿದ್ರೆ, ಅದನ್ನು ಬರೆದಿಟ್ಟುಬಿಟ್ಟಿದ್ರೆ ಎಷ್ಟೊಂದು ವಿಷಯಗಳು ಎಷ್ಟೊಂದು ಜನರಿಗೆ ದಾರಿದೀಪವಾಗ್ತಿತ್ತೋ ಏನೋ. ಸುಕ್ರಿ ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲಂತಹವರಾಗಿದ್ದರು. ಒಮ್ಮೆ ನನ್ನ ಜೊತೆ ಅಂತಂದರೆ ಇಲ್ಲಿ ಕವಯಿತ್ರಿಯವರ ಜೊತೆ ಬಯಲಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 10 ಹೂತೆನೆಗಳನ್ನು ಕೊಯ್ಕೊಬಂದ್ರಂತೆ. ಉದ್ದದಾದಂಥ 10 ಹೂತೆನೆಗಳನ್ನು ಕೊಯ್ಕೊಬಂದ್ರಂತೆ. ಆ ಬಂದ್ಕೊಂಡು ಹೇಳಿದ್ರಂತೆ, ಏನಂತ ಹೇಳಿದ್ರಂತೆ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಅಂತೇಳಿ ಹೇಳಿದ್ರಂತೆ. ಇದೇನು ಒಗಟ ಅಂತ ಹೇಳಿದ್ರಂತೆ. ಇಲ್ಲ ಮತ್ತೊಮ್ಮೆ ಹೇಳು ಅಂತಂದ್ರಂತೆ ಕವಯಿತ್ರಿ. ಬರೆದುಕೊಳ್ಳಲು ನನಗಿದು ನೀನು ಬಾಯಿಂದ ಹೇಳಿದ್ರೆ ನೆನಪಾಗೋದಿಲ್ಲ, ನಾನು ಬರೆದುಕೊಳ್ತೇನೆ ಅಂತೇಳಿ ಪೆನ್ನನ್ನು ತೆಗೆದುಕೊಂಡು ಸುಕ್ರಿ ಅದೇ ಹಾಡನ್ನು ಹೇಳಿದಂತೆ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಅಂತಲೇ ಹೇಳಿದ್ರಂತೆ. ಅವ್ರಿಗೆ ಏನಂತನೋ ಅರ್ಥ ಆಗಲಿಲ್ಲ. ಅದು ಅವ್ರ ಮುಖ ನೋಡಿ ನಕ್ಬಿಟ್ರಂತೆ ಕವಿತ್ರಿ. ಆಗ ಅವರು ನನ್ನ ತಲೆ ಎಷ್ಟು ಟ್ಯೂಬ್ಲೈಟ್ ಆಗಿರ್ಬೋದು ಅಂತ ಕವಿತ್ರಿಗೆ ಅನಿಸ್ತಂತೆ. ಅಂದರೆ ಆ ಉದ್ದದಾದಂಥ ಸಸ್ಯಗಳ ಹೆಸರನ್ನು ಹೇಳ್ತಿದ್ರಂತೆ. ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಅನ್ನುವಂತಹ ಇಷ್ಟುದ್ದದ ಸಸ್ಯದ ಹೆಸರ ಅಂತ ಕೇಳಿದ್ರಂತೆ. ಆಗ ಅವರು ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಅಂತ ಹೇಳಿ ಅವರಿಗೆ ಇದು ಸಸ್ಯದ ಹೆಸರು ಹೇಳ್ತಾ ಇದ್ದಾರೆ ಅಂತೇಳಿ ಕವಿತ್ರಿಗೆ ಅರ್ಥನೇ ಆಗಲಿಲ್ಲಂತೆ. ಹಾಗಾಗಿ ಒಂದೊಂದಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ರಂತೆ. ಇವರೊಬ್ಬರು ಆವಾಗ ತಿಳ್ಕೊಂಡ್ರಂತೆ ಕವಿತ್ರಿ, ಇವರೊಬ್ಬರು ಕೇವಲ ಒಬ್ಬ ಸಾಹಿತಿ ಆಗಲಿಕ್ಕಷ್ಟೇ ಅಲ್ಲ, ಇವರೊಬ್ಬರು ನಾಡ ವೈದ್ಯರೂ ಆಗ್ಬೋದು ಅಂತ ತಿಳ್ಕೊಂಡ್ರಂತೆ. ಅವರು ಅಷ್ಟೇ ಅಲ್ಲ, ತಮ್ಮ ಅಲ್ಲಿನ ನಾಟಿ ವೈದ್ಯರು ಅಥವಾ ನಾಡ ವೈದ್ಯರು ಅಂತಲೇ ಕರೀತಾರೆ ಹಳ್ಳಿಗಳಲ್ಲಿ. ಅಂತಹ ವೈದ್ಯರು ಔಷಧಿಯನ್ನು ನೀಡ್ತಿದ್ರಂತೆ. ಅವರು ಮೂಲವ್ಯಾಧಿ ಔಷಧಕ್ಕೆ, ಅರಿಶಿನ ಗುಂಡಿಗೆ, ಅಂದರೆ ನಮ್ಮಲ್ಲಿ ಅರಿಶಿನ ಗುಂಡಿಗೆ ಅಂತಂದರೆ ಜಾಯಿಂಡಿಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಬಂಜೆತನ ಅಂದರೆ ಮಕ್ಕಳಾಗಲಿಲ್ಲದಂತಹ ಮಹಿಳೆಯರಿಗೆ ಮಕ್ಕಳಾಗುವಂತಹ ಒಂದು ಔಷಧಿಯನ್ನು ನೀಡುವಂತಹದ್ದು, ಉತ್ತಮ ಔಷಧ ನೀಡಬಲ್ಲಂಥವರು ಸಹ ಯಾರಾಗಿದ್ದರು, ಸುಕ್ರಿ ಬೊಮ್ಮನಗೌಡರವರು. ಇವರು ಕೇವಲ ಇಷ್ಟೊಂದಲ್ಲದೆ ಮತ್ತೇನು ಸಾಧನೆ ಮಾಡಿದರು ಅಂತ ನೋಡ್ಲಿಕ್ಕೆ ಹೋದರೆ ಅನೇಕ ಚಳುವಳಿಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಸಹ ಸುಕ್ರಿ ಬೊಮ್ಮನಗೌಡ. ಸುಕ್ರಿ ಬೊಮ್ಮನಗೌಡರವರು ಯಾವ ರೀತಿಯಲ್ಲಿದ್ದರು ಅಂದರೆ ರೈತರ ಜೊತೆ ಕಾಲ್ನಡಿಗೆಯಲ್ಲೇ ಕಾರವಾರಕ್ಕೆ ಹೋಗ್ತಿದ್ರಂತೆ. ಅಂಕೋಲಾದಿಂದ ಕಾರವಾರಕ್ಕೆ ಹೋಗಿ ಅಲ್ಲಿ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರಂತೆ. ಸಮಾಜಕ್ಕೆ ಏನು ಒಳಿತಾಗಬೇಕೋ ಆ ಎಲ್ಲ ಕೆಲಸವನ್ನು ಅವರು ಮಾಡ್ತಾಯಿದ್ರಂತೆ. ಕೋಟೆಬಾವಿ ಚಳವಳಿ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳವಳಿ, ಹೀಗೆ ಅನೇಕ ಚಳವಳಿಯಲ್ಲಿ ಪಾಲ್ಗೊಂಡಂಥ ಹಿರಿಮೆ ಸಹ ಯಾರಿಗೆ ಸಲ್ತದೆ, ಸುಕ್ರಿ ಬೊಮ್ಮನಗೌಡನಿಗೆ ಸಲ್ತದೆ. ಓದು ಬರಹ ಕಲ್ಲದೇ ಇದ್ದರೂ ಸಹ ಸಮಾಜಕ್ಕೆ ಯಾವುದಾದ್ರೂ ಕೆಡಕುಂಟು ಮಾಡ್ತಾರೆ ಅಂತಂದರೆ ನನ್ನಿಂದ ಏನಾದರೂ ಒಳಿತು ಮಾಡಬೇಕು ಅನ್ನುವಂತಹ ಒಳ್ಳೆಯ ಮನಸ್ಸನ್ನು ಹೊಂದಿದ್ದಂಥ ಮಹಿಳೆ ಅಂತಂದರೆ ಸುಕ್ರಿ ಬೊಮ್ಮನಗೌಡ. ಇವರು ಸಮಾಜಕ್ಕೆ ಅಥವಾ ತನ್ನ ಜೊತೆಗಾರರೊಂದಿಗೆ ಹೋರಾಟಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಹಾಗಾದರೆ ಇವರ ಕೊರಳನ್ನು ನೋಡ್ಬೋದು, ನೀವು ಚಿತ್ರದಲ್ಲಿ ಕಾಣಿಸ್ತಾ ಇದೆ ಹೌದಾ. ಇವರ ಕೊರಳಲ್ಲಿ ನೋಡಿದಾಗ ತುಂಬ ಏನಿತ್ತು ಅಂತಂದರೆ ಸರಗಳ ಮಾಲೆಯನ್ನು ನೋಡ್ತಾ ಇದ್ದೀರಿ ನೀವು. ಹಾಗಾದರೆ ಇವರ ಕೊಳ ತುಂಬ
ಯಾವ ಮಣಿ ಸರಗಳನ್ನು ಧರಿಸ್ತಾ ಇದ್ರು ಅಂತಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸಸ್ಯ, ಈ ಅಂಕೋಲೆಯ ಅನ್ನುವಂತಹ ಪರಂಪರಾಗತ ಶೈಲಿಯ ಈ ಮರದ ಕಾಳು ಕಾಯಿಗಳನ್ನೇ ಏನು ಮಾಡ್ತಾಯಿದ್ರು, ಮಣಿ ಸರಗಳನ್ನಾಗಿ ಮಾಡಿ ಹಾಲಕ್ಕಿ ಒಕ್ಕಲ ಗೇಟ್ಗಿ ಶೈಲಿಯಲ್ಲಿ ಏನು ಮಾಡ್ತಾಯಿದ್ರು, ಸೀರೆಯನ್ನು ಸಹ ಉಡ್ತಾಯಿದ್ರು. ಅವರ ಸೀರೆಯನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ ನೋಡಿ, ಸೀರೆಯನ್ನು ಸಹ ಉಟ್ಕೊಂಡು ಅವರು ಚಳುವಳಿಗಳಲ್ಲಿ ಮತ್ತು ತಮ್ಮನ್ನು ತಾವು ಶೈಲಿಯಲ್ಲಿ ಸೀರೆ ಉಟ್ಕೊಂಡು ಚಳುವಳಿಕಾರರಿಗೆ ಆನೆ ಬಲ ತುಂಬುವಂತಹ ಮಹಿಳೆ ಸಹ ಯಾರಾಗಿದ್ದರು, ಸುಕ್ರಿ ಬೊಮ್ಮನಗೌಡ. ಇವರಿಗೆ ಅನೇಕ ಪ್ರಶಸ್ತಿಗಳು ಏನಾಗಿದೆ, ಸನ್ಮಾನ ಪ್ರಶಸ್ತಿಗಳು ಮಾಡಿದೆ. ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದಂತಹ ಪ್ರಶಸ್ತಿಗಳು ಸಹ ದೊರೆತಿವೆ. ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ ಮತ್ತು ಸುಕ್ರಿಯವರ ಏನಾಗಿದೆ, ಮುಡಿಗೇರಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಲ್ಲದೆ ಜಿಲ್ಲೆ ಸ್ಥಳೀಯ ಸಂಘ ಸಂಸ್ಥೆಗಳು ಸಹ ಇವರಿಗೆ ಏನು ಮಾಡಿದೆ, ಸನ್ಮಾನಿಸಿ ಗೌರವಿಸಿದೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಸುಮಾರು ಪ್ರಶಸ್ತಿಗಳು ಬಂದಿವೆ ಅಂತಲೇ ಹೇಳ್ಬೋದು. ಅರ್ಧ ಶತಕ ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಎಷ್ಟಾಗಿದೆ, ಅರ್ಧ ಶತಕ ದಾಟಿದೆ ಅಂತಲೇ ಹೇಳ್ಬೋದು. ನಾಡಿನ ಅತ್ಯುನ್ನತವಾದಂತಹ ಪ್ರಶಸ್ತಿ 2007ರಲ್ಲಿ ಇವರಿಗೆ ಸಿಕ್ಕಿದೆ. ಜಾನಪದಕ್ಕೆ ಹೊಸ ಗರಿ ಮೂಡಿಸಿದಂತಹ ಇವರು ಸಹ ಯಾರು, ಸುಕ್ರಿ ಬೊಮ್ಮನಗೌಡ. ನಾಡಿನ ಪತ್ರಿಕೆಗಳು ಸಹ ಇವರ ಹೋರಾಟ ಸಾಧನೆ ಕುರಿತು ಏನು ಮಾಡಿದೆ, ಅನೇಕ ಪತ್ರಿಕೆಯಲ್ಲೂ ಸಹ ಇವರ ಬಗ್ಗೆ ಸಾಧನೆ ಬಗ್ಗೆ ಬರೆಯಲಾಗಿದೆ. ಸುಕ್ರಿ ಅಷ್ಟೇ ಅಲ್ಲ, ಇವರಿಗೆ ಅನೇಕ ಪ್ರಶಸ್ತಿ, ಸಂಘ ಸಂಸ್ಥೆಗಳ ಪ್ರಶಸ್ತಿ ಅಷ್ಟೇ ಅಲ್ಲ, ಇವರು ಸುಕ್ರಿ ಬೆಟ್ಟದ ಸೆರಗಿನ ನಾಡಿನಲ್ಲಿ ಈಗ ವಾಸವಾಗಿದ್ದವರು, ಬೆಟ್ಟದಲ್ಲೇ ವಾಸವಾಗಿದ್ದಂಥವರು ಸಹ. ಬಾಲ್ಯದಿಂದಲೇ ಇವರಿಗೆ ಕಾಡಿನೊಂದಿಗೆ ಏನಾಗಿತ್ತು, ನಿರಂತರ ಸಂಬಂಧವನ್ನು ಹೊಂದಿದಂಥವರು. ಪೂರ್ವದಲ್ಲಿ ಬೆಳಗುವ ಹಲವು ತಾಸು ಮುನ್ನವೇ ಇವರು ತಮ್ಮ ಜೊತೆಗಾರನ ಜೊತೆ ಕಾಡಿಗೆ ಹೊರಟರೆ ತಿರುಗಿ ಬರುವುದು ಹೊತ್ತು ಪಶ್ಚಿಮಕ್ಕೆ ತೀರುವ ಸಮಯದಲ್ಲಿ. ಅಂದರೆ ಅಷ್ಟೊತ್ತು ಅವರು ಏನು ಮಾಡ್ತಾಯಿದ್ರು, ತಮ್ಮ ಕಾಡಿನಲ್ಲಿ ಕಳೀತಾಯಿದ್ರು, ತಮ್ಮ ಸಮಯವನ್ನು ಕಾಡಿನಲ್ಲೇ ಅತಿ ಹೆಚ್ಚು ಕಳೀತಾಯಿದ್ರು. ಬಿತ್ತನೆ ಸಂದರ್ಭದಲ್ಲಿ ಕಾಡಿನಲ್ಲಿಯೇ ಸಂಜೆಯನ್ನು ಕಳೆಯುವುದು ಸಹ ಅವರು ಉಂಟಂತೆ. ಇವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವನ್ನು ಪರಂಪರಾಗತವಾಗಿ ಇವರ ಬಳಿಗೆ ಬಂದಿದೆ ಅಂತಲೇ ನಾವು ಹೇಳ್ಬೋದು. ಇದನ್ನು ಬಿಟ್ಟು ಬೀಸಾಡದೆ ಅವರು ಏನು ಮಾಡಿದ್ದಾರೆ, ತಮ್ಮದೇ ಆದಂತಹ ಆ ಹಳೆಯ ಮನೆತನದ ಪದ್ಧತಿಯನ್ನು ಈಗಲೂ ಸಹ ಇಟ್ಕೊಂಡಿದ್ದಾರೆ. ಇದು ಅವರ ವಿಶೇಷ ಗುಣ ಅಂತಲೇ ಹೇಳ್ಬೋದು. ಇವರಿಗೆ ಅಷ್ಟೊಂದು ಪ್ರಶಸ್ತಿ ಎಲ್ಲವೂ ಜ್ಞಾನಪದ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಕರ್ನಾಟಕದ ಬಹುದೊಡ್ಡ ಪ್ರಶಸ್ತಿಗಳು ಬಂದಿದ್ದರೂ ಸಹ ಇವರು ಇನ್ನೂ ಈಗಲೂ ಸಹ ಒಬ್ಬ ಸಾಮಾನ್ಯ ಮಹಿಳೆ ಅಂತ ಏನು ಮಾಡ್ತಾ ಇದ್ದಾರೆ, ಜೀವನವನ್ನು ಸಾಗ್ತಾ ಇದ್ದಾರೆ. ಇವರಂತೆ ವಿದ್ಯಾರ್ಥಿಗಳು ಸಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಶಾಂತಿ ನಾಯಕ್ ಅವರು ಮಕ್ಕಳಿಗಾಗಿ ಏನು ಮಾಡಿದ್ದಾರೆ, ಯಾರನ್ನು ಅನಕ್ಷರಸ್ಥೆ ಆದರೂ ಸಹ ಇಷ್ಟೊಂದು ಸಮಾಜಕ್ಕೆ ಸುಕ್ರಿ ಬೊಮ್ಮನಗೌಡವರ ಒಂದು ಉದಾಹರಣೆಯನ್ನು ಮೂಲಕ ಈ ಪಾಠದಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪಾಠ ಮುಕ್ತಾಯವಾಯಿತು. ಧನ್ಯವಾದಗಳು.